ಧಾರ್ಮಿಕ ಕ್ಷೇತ್ರವಾದಂತಹ ಧರ್ಮಸ್ಥಳದ ಮೇಲೆ ಕೆಲವು ಕಿಡಿಗೇಡಿಗಳು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಹಿಂದೂ ಪರ ಸಂಘಟನೆಗಳು ಹಾಗೆ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಬೃಹತ್ ಪ್ರತಿಭಟನೆಯನ್ನ ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಸದ್ಯ ನಾನು ಮಂಡ್ಯದ ಸಂಜೆ ವೃತ್ತದಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಇವತ್ತು ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮತ್ತೆ ಮಹಿಳೆಯರು ಕೂಡ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ ನಿಂದ ಆರಂಭವಾದಂತಹ ಈ ಒಂದು ಪ್ರತಿಭಟನೆ ಸದ್ಯ ಮಂಡ್ಯದ ಸಂಜೆ ವೃತ್ತವನ್ನು ತಲುಪಿರುವಂತದ್ದು. ಇಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಇದೀಗ ಮಾನವ ಸರಪಳಿಯನ್ನ ನಿರ್ಮಿಸಿರುವಂತದ್ದು. ಅಂದ್ರೆ ನೇರವಾಗಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಬೇಕಂತಲೇ ಧಾರ್ಮಿಕ ಕ್ಷೇತ್ರವಾದಂತಹ ಹಿಂದೂಗಳ ಆರಾಧ್ಯ ದೈವವಾದಂತಹ ಮಂಜುನಾಥ ಸನ್ನಿಧಿಗೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇನ್ನು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಬಜರಂಗ್ ಸೇನೆಯ ಮಂಜುನಾಥ್ ರವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ, ಇದರ ಉದ್ದೇಶ ಏನು ಸರ್? ಯಾವ ರೀತಿ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೀತಾ ಇದೆ? ಸಹೋದರಿ ಸೌಜನ್ಯಳ ಏನು ಅತ್ಯಾಚಾರ ಮತ್ತು ಕೊಲೆ ಆಯಿತು, ಅದರ ವಿರುದ್ಧ ಶುರುವಾದಂತಹ ಹೋರಾಟ ನಿಧಾನವಾಗಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರನ್ನ ಟಾರ್ಗೆಟ್ ಮಾಡುವಂತಕ್ಕೆ ಬಂದು ನಿಂತಿದೆ. ಸಹೋದರಿ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಯಾರು ಪಾಪಿಗಳ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಗಲ್ಲಿಗೆ ಹಾಕಬೇಕು. ಆದರೆ ಅದನ್ನು ನೆಪವಾಗಿಟ್ಕೊಂಡು ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನ ಇವತ್ತು ಹಾಳು ಮಾಡುವಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಕಳೆದ 2 ತಿಂಗಳಿಂದ ನಿಧಾನವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸಿರ್ಬೋದು. ಈ ಷಡ್ಯಂತ್ರ ಇದೇ ಮೊದಲಲ್ಲ. ಮೊದಲು ಶನಿ ಸಿಂಗ್ಲಾಪುರದ ಮೇಲೆ ಆಯ್ತು, ಆಮೇಲೆ ಅಯ್ಯಪ್ಪ ಸ್ವಾಮಿ ಮೇಲಾಯ್ತು, ಶಬರಿಮಲೆ ಮೇಲಾಯ್ತು, ಮೊನ್ನೆ ಇಶಾ ಫೌಂಡೇಶನ್ ಮೇಲಾಯ್ತು. ಅಂದ್ರೆ ಹಿಂದೂ ಪರಂಪರೆಗಳ ನಂಬಿಕೆಗಳನ್ನ ಘಾಸಿಗೊಳಿಸುವಂತ ಒಂದು ಅಂತಾರಾಷ್ಟ್ರೀಯ ಸಂಚಿದೆ. ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣದ ಒಂದು ಒಳೆ ಹರಿದು ಬರ್ತಾ ಇದೆ. ಅದಕ್ಕೋಸ್ಕರ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಆ ಟೀಮ್ ಯಾವುದು ಅನ್ನುವಂಥದ್ದನ್ನ ಪತ್ತೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ವಿ. NIA ತನಿಖೆ ಆಗಬೇಕು. ಯಾಕಂದ್ರೆ ಕೇವಲ 2-3 ಯೂಟ್ಯೂಬರ್ಸ್ಗಳ ಕೆಲಸ ಅಲ್ಲ, ಅದರಿಂದ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಇವತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇರುವಂತ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು ಮಂಡ್ಯ ಜಿಲ್ಲೆ ಮತ್ತು ಇಡೀ ರಾಜ್ಯಾದ್ಯಂತ 50 ಲಕ್ಷ ಮಹಿಳೆಯರು ಒಂದು ಆರ್ಥಿಕ ಸಹಾಯವನ್ನು ಪಡಿತಾ ಇದ್ದಾರೆ. ಪರೋಕ್ಷವಾಗಿ 2 ಕೋಟಿ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು, ಮಧ್ಯ ವಿರ್ಜನ ಕೇಂದ್ರಗಳಿರ್ಬೋದು, ಬಡವರಿಗೆ ಮನೆ ಕಷ್ಟರು ಇರ್ಬೋದು, ಮಕ್ಕಳಿಗೆ ಮಾಶಾಸನ ಇರ್ಬೋದು, ವೃದ್ಧರಿಗೆ ಮಾಶಾಸನ ಇರ್ಬೋದು, ಸುಮಾರು 3 ಲಕ್ಷ ವೀಲ್ ಚೇರ್ಗಳನ್ನ, 1 ಲಕ್ಷ ಇವತ್ತು 3 ಚಕ್ರದ ವಾಹನಗಳನ್ನ, ವಾಟರ್ ಬೆಡ್ಗಳನ್ನ, ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂತ ವೀರೇಂದ್ರ ಹೆಗ್ಗಡೆ ಅವರ ತೇಜೋವಧೆ ಮಾಡಲಿಕ್ಕೋಸ್ಕರ ಏನು ಇವತ್ತು ಷಡ್ಯಂತ್ರ ನಡೀತಾ ಇದೆ. ಹಾಗೇನೆ ಏನು ಸುಳ್ಳು ದೂರನ್ನು ಕೊಟ್ಟು 100 ಸ್ಕೆಲಿಟನ್ಗಳನ್ನು 100 ಸ್ಕೆಲಿಟನ್ ಸಿಗತ್ತೆ, 100 ಶವಗಳನ್ನು ಹೂತಿದ್ದೀನಿ, ಮಾರ್ಕ್ ಮಾಡಿದ್ದೀನಿ ಅಂತ ಹೇಳಿ ಅದರಲ್ಲಿ 13 ಜಾಗವನ್ನ ಇವತ್ತು ಹುಡುಕಿದ್ದಾರೆ. 16ಕ್ಕೆ ಹೋಗಿದ್ದಾರೆ, ಒಂದೇ ಒಂದು ಸಿಕ್ಕಿಲ್ಲ. ನಾನು ಆ ಭಾಗದಲ್ಲಿ ತುಂಬಾ ಓಡಾಡಿದ್ದೀನಿ. ಅಲ್ಲಿ ಕೆಲವರು ಸತ್ತಾಗ ಅವರ ಹೆಣಗಳನ್ನ ಮನೆಯವರೇ ನದಿಯ ಪಕ್ಕದಲ್ಲಿ ಹೂಳ್ತಾರೆ. ಅದು ಒಂದು ಹೆಣ ಸಿಕ್ಕಿದೆ ಬಿಟ್ರೆ ಯಾವುದೇ ಒಂದು ಸ್ಕೆಲಿಟನ್ ಆಗಲಿ ಅಥವಾ ಅವಶೇಷಗಳು ಸಿಕ್ಕಿಲ್ಲ. ಇವರನ್ನ ಮಾತು ನಂಬಿಕೊಂಡು ಸರ್ಕಾರ ಟ್ಯಾಕ್ಸ್ ಪೇಯರ್ ಹಣವನ್ನ ಸುಮಾರು ಇವರೆಗೂ 4 ಕೋಟಿ ರೂಪಾಯಿ ಹಣವನ್ನು ಇದಕ್ಕೋಸ್ಕರ ಖರ್ಚಾಗಿದೆ. ಕಟ್ಟವರ ಇದನ್ನ. ಹಾಗಾಗಿ ಯಾರು ಸುಳ್ಳು ದೂರನ್ನು ಕೊಟ್ಟರು ಅವರೆಲ್ಲರ ಮೇಲೆ ಒಂದು ಕಾನೂನಿನ ಕ್ರಮ ಆಗಬೇಕು. ಹಾಗೆ ಇದು ಇಲ್ಲಿಗೆ ನಿಲ್ಲಬೇಕು. ಇವತ್ತು ನೋಡಿದಿರಿ, ಮಂಡ್ಯದಂತ ಊರಿನಲ್ಲಿ ಇವತ್ತು 5,000 6 ಸಾವಿರ ಮಹಿಳೆಯರು ಎಲ್ಲ ಭಕ್ತರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಇದು ನಿಂತಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಹೆಚ್ಚಾಗುತ್ತೆ. ಹಾಗೆ 16ನೇ ತಾರೀಕು ನಾವು ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನಿಂದ ಸುಮಾರು 3,000 ವಾಹನದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ವಿ. ಫಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರಿ ಸರ್, ಯಾವ ರೀತಿ ಸರ್ ಇದು ತನಿಖೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಇದಕ್ಕೆ ಕೇಂದ್ರೀಯ ತನಿಖೆ ಒಂದು ಸಂಸ್ಥೆಯಿಂದ ಮಾತ್ರ ಸಾಧ್ಯ. NIA ಹೇಗೆ ಎಲ್ಲ ಹಣದ ಮೂಲವನ್ನ ಇವತ್ತು ಉಗ್ರಗಾಮಿಗಳಿಗೆ ಫಂಡಿಂಗ್ ಆಗ್ತಾ ಇರುವಂತದನ್ನ ಬೇರನ್ನು ಸೋಸ್ತಾ ಇದೆಯೋ, ಅದೇ ರೀತಿ NIA ತನಿಖೆ ಆದ್ರೆ ಮಾತ್ರ ಯಾರಿಗೆ ಯಾರಿಂದ ಎಲ್ಲಿಗೆ ಹಣ ಬರ್ತಾ ಇದೆ ಇರುವಂತ ಒಂದು ಸಮಗ್ರ ತನಿಖೆ ಆಗುತ್ತೆ. ಆಗ ಈ ರಾಷ್ಟ್ರದ್ರೋಹಿಗಳನ್ನ, ಹಿಂದೂ ವಿರೋಧಿಗಳಿಗೆ ಒಂದು ತಕ್ಕ ಪಾಠವನ್ನು ಕಳಿಸಬಹುದು ಅನ್ನೋ ಆಗ್ರಹವನ್ನ ಬಜರಂಗ ಸೇನೆ ಮಾಡ್ತಾ ಇದೆ. ಅವರ ಹೋರಾಟ ಸರ್ ಕೇವಲ ನೆಪಕ್ಕೆ ಮಾತ್ರನ ಸೌಜನ್ಯ ಮತ್ತೆ ಇದು ಶವಗಳನ್ನ ಊತಿಟ್ಟಿರುವಂತ ಪ್ರಕರಣ? ಹೌದು, ಸೌಜನ್ಯಳ ಸಾವಿನ ಒಂದು ಪ್ರಕರಣವನ್ನ ಇಟ್ಕೊಂಡು ನಾನು ಹೇಳ್ತೀನಿ, ನಿಮ್ಮ ಹತ್ರ ದಾಖಲೆ ಇದೆಯಾ? ಖಂಡಿತ ಕೊಡಿ ಸ್ವಾಮಿ. ಮೀಡಿಯಾ ತಂದ್ಕೊಡಿ, ಕೋರ್ಟಿಗೆ ತಂದ್ಕೊಡಿ, ಪೊಲೀಸರಿಗೆ ತಂದ್ಕೊಡಿ. ನಿಮ್ಗೆ ಯಾರು ಬೇಡ ಅಂತ ಇದ್ದಾರೆ, ಯಾರು ತನಿಖೆ ಬೇಡ ಅಂತ ಹೇಳ್ತಾರೆ, ಸ್ವಾಗತ ಮಾಡ್ತೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅದನ್ನ ಇಟ್ಕೊಂಡು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಮೇಲೆ ಟಾರ್ಗೆಟ್ ಆಗ್ತಾ ಇದೆ, ಅದು ಖಂಡಿತ ನಿಲ್ಲಬೇಕು. ನೀವೇನ್ ಹೇಳ್ತೀರಾ ಸರ್ ಈ ಒಂದು ಪ್ರತಿಭಟನೆ ಹೋರಾಟ? ಸರ್, ಹಿಂದೂಗಳೇ ವಿರೋಧಿ. ನಮ್ಮವರೇ ಹಿಂದೂ ಧರ್ಮವನ್ನ ಆಡ್ಕೊಳ್ಳುವಂಥದ್ದು, ನೆಗೆಪಟ್ಲಿಗೆ ಮಾಡುವಂಥ ಕೆಲಸವನ್ನ ಹಿಂದೂ ಧರ್ಮದವ್ರು ಮಾಡ್ತಾವ್ರೆ. ನಮ್ಮ ಧರ್ಮದಲ್ಲೇ ಜಾಸ್ತಿ ಹೆಚ್ಚು ಕಾಣೋದು, ಅತಿ ಹೆಚ್ಚು ಕಾಣೋದು. ಈಗ ಏನು ಸ್ನೇಹಿತರು ಹೇಳಿದ್ರು, ಮಂಜು ಅವರು 16 ಕಡೆ ಉತ್ಖನನ ನಡೆದಿದೆಯಲ್ಲ, ಅದ್ರಲ್ಲಿ ಒಂದೇ ಒಂದು ಶವ ಬೇರೆ ವ್ಯಕ್ತಿ ಸಿಕ್ಕಿದೆ. 100 ಶವ ಊದ್ಬಿಟ್ಟು ಇವತ್ತು ಬಂದು ಅವನು
ಪ್ರತ್ಯಕ್ಷ ಆಗ್ಬಿಟ್ರೆ 100 ಶವ ಓದ್ಬಿಡಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕತ್ತೆ ಆಗೈತಿತ್ತಾ? ಯಾಕೆ ಹೇಳ್ತಾ ಇದಾರೆ ಸರ್ ಆರೋಪ ಯಾಕೆ ಮಾಡ್ತಾರೆ? ಷಡ್ಯಂತ್ರ ಇದು. ಒಟ್ಟು ಒಂದು ರಾಜ್ಯ ಸರ್ಕಾರ ಮಾಡುವಂತ ಕೆಲಸವನ್ನ ಇವತ್ತು ವೀರೇಂದ್ರ ಹೆಗಡೆ ಒಬ್ಬ ವ್ಯಕ್ತಿ ಶಕ್ತಿ ರೂಪದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಮನುಷ್ಯ ಏನು ಹುಡುಗಾಟನ ಸರ್? ಗ್ರಾಮೀಣ ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಏನು ಮಾಡ್ತಾ ಇದ್ದಾರೆ? ಮಂಜು ಅವ್ರು ಹೇಳಿದಾಗೆ ಸ್ವಾಭಾವಿಕವಾಗಿ ನಮ್ಗೆ ಗೊತ್ತಿರುವಂಗೆ ಒಂದು ಸರ್ಕಾರ ಮಾಡುವಂಥ ಕೆಲಸ ಮತ್ತೆ ಒಂದು ಬ್ಯಾಂಕ್ ಮಾಡುವಂಥ ಕೆಲಸನ ಆ ಒಂದು ಸಂಸ್ಥೆ ಮಾಡ್ತಾ ಇದೆ. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೂ ಎಚ್ಚೆತ್ತುಗಳಿಲ್ಲ ಅಂದರೆ ಇನ್ಯಾವಾಗ ಎಚ್ಚೆತ್ತುಕೊಂತಾರೆ? ಇವತ್ತು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಮಾಡಿದೆ. ಇದು ರಾಜ್ಯವ್ಯಾಪಿ ಬೆಂಕಿ ಥರ ಹತ್ಕೊಂಡು ಅವ್ರಿಗೆ ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ನಮ್ಮ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ತಕ್ಕ ಶಾಸ್ತಿ ಆಗುವಂಥ ಕೆಲಸ ಆಗದ ಹೊರತು ನಾವುಗಳು ಇನ್ನೂ ತಣ್ಣಗಿದ್ರೆ ತಪ್ಪಾಗ್ತದೆ. ದಯವಿಟ್ಟು ಹಿಂದೂಗಳೆಲ್ಲ ಈಗ ಒಗ್ಗಟ್ಟಾಗುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ. ಇದಿಷ್ಟು ಬಜರಂಗ್ ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ಗೆ ಹಿಂದೂ ಕಾರ್ಯಕರ್ತರ ಮಾತಾಗಿರುವಂಥದ್ದು. ನೇರವಾಗಿ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.